ಸೊ ನಾವಿಲ್ಲಿ ವಿದ್ಯುತ್ ಪ್ರವಾಹ ಸಂಬಂಧಪಟ್ಟಂಗೆ ಒಂದು ಪ್ರಯೋಗವನ್ನು ಮಾಡ್ತಾ ಇದೀವಿ. ಸೊ ಇದು ವಿದ್ಯುತ್ತನ್ನೇ ನಾವು ಈ ಪ್ರಯೋಗ ಬಳಸ್ತಾ ಇದ್ದ ವಸ್ತುನಪ್ಪ, ನಾವಿಲ್ಲಿ ಪೆನ್ಸಿಲ್ನ ಬಳಸ್ತಾ ಇದ್ದೀವಿ. ಪೆನ್ಸಿಲ್ ಮೂಲಕ ನಾವು ವಿದ್ಯುತ್ತನ್ನು ಹೇಗೆ ಪ್ರವಾಹ ಮಾಡ್ಬೋದು ಅನ್ನೋ ಬಗ್ಗೆ ಒಂದು ಸಣ್ಣ ಪ್ರಯೋಗನ ಮಾಡಿ ತೋರಿಸ್ತಾ ಇದ್ದೀವಿ. ಸೊ ಇಲ್ಲಿ 2 ಪೆನ್ಸಿಲ್ನ ಬಳಸ್ಕೊಂಡಿದ್ದೀವಿ. ಆ ಪೆನ್ಸಿಲ್ಗೆ ವೈರನ್ನು ನಾವು ಕನೆಕ್ಟ್ ಮಾಡಿದ್ದೀವಿ. ಪೆನ್ಸಿಲ್ನ ಒಂದು ತುದಿಗೆ ಒಂದು ಕಡೆ ವೈರನ್ನು ಕನೆಕ್ಟ್ ಮಾಡಿದ್ದೀವಿ. ಇನ್ನೊಂದು ತುದಿಗೆ ಇನ್ನೆರಡು ವೈರ್ ಕನೆಕ್ಟ್ ಮಾಡಿ ಅದನ್ನು ಬಲ್ಬ್ಗೆ ಕೊಟ್ಟಿರ್ತೀವಿ. ಸೊ ಬಲ್ಬ್ ಕನೆಕ್ಟ್ ಮಾಡಿರ್ತೀವಿ. ಈ ಒಂದು ತುದಿನ ವೈರ್ ಅಂತಂದು ನಾವು ಮೇನ್ ಕನೆಕ್ಷನ್ಗೆ ಆನ್ ಮಾಡಕ್ಕೆ ಕೊಡ್ತೀವಿ. ಸೊ ನಾವಿಲ್ಲಿ ಹಾಕ್ಕೊಡಿ ನೋಡಿ, ಈಗ ಇದನ್ನ ಹಾಕ್ತೀವಿ. ಇದನ್ನ ಕನೆಕ್ಟ್ ಮಾಡಿದಾಗ ನಮ್ಗಿಲ್ಲಿ ಬಲ್ಬು ಆನ್ ಆಗಬೇಕು, ಹೌದಾ? ನೋಡಿ, ಈಗ ನಾನು ಆನ್ ಮಾಡ್ತೀನಿ ನೋಡಿ, ಇದು ಆನ್ ಆಯ್ತು. ಹೆಂಗಪ್ಪ ಆನ್ ಆಯ್ತು ಅಂದ್ರೆ, ನಾವಿಲ್ಲಿ ವೈರ್ ಕನೆಕ್ಟ್ ಮಾಡಿದೀವಲ್ವಾ? ಸೊ ನಾವಿಲ್ಲಿ ಪೆನ್ಸಿಲ್ಗೆ ಕೊಟ್ಟಿದ್ದೀವಿ ಕನೆಕ್ಷನ್. ನಮ್ಗಿಲ್ಲಿ ಕರೆಂಟ್ ಎಲ್ಲಿ ಪಾಸ್ ಆಗ್ತಿದೆ, ವೈರಿಂದ ಬಂದು ವೈರ್ ಮುಖಾಂತರ ಅದು ಪೆನ್ಸಿಲ್ ಮೂಲಕ ಬಂದು ನಂತರ ಈ ವೈರ್ ಕನೆಕ್ಟ್ ಆಗಿ ಅದು ಬಲ್ಬ್ ಕನೆಕ್ಟ್ ಆಗಿದೆ. ಸೊ ಇಲ್ಲಿ ಬಲ್ಬ್ ಉರಿತಾ ಇದೆ. ಕಾರಣ ನಾವು ಪೆನ್ಸಿಲ್ ಏನಕ್ಕೆ ಬಳಸಿದ್ರೆ, ಪೆನ್ಸಿಲ್ ಒಳಗಿರುವಂಥ ಒಂದು ಗ್ರಾಫೈಟ್, ಏನದು ಗ್ರಾಫೈಟ್ ಕಾರಣ ನಾವು ಸೀಸಾ ಅಂತ ಕರಿತೀವಿ ಕನ್ನಡದಲ್ಲಿ. ಸೊ ಅದು ಒಂದು ಲೋಹ. ಅದು ಏನದು ಲೋಹಗಳ ಮುಖ್ಯವಾದ ಒಂದು ಲಕ್ಷಣ ಏನಪ್ಪಾ ಅಂದ್ರೆ, ಅದು ವಿದ್ಯುದ್ವಾಹಕ ಗುಣವನ್ನ ಹೊಂದಿವೆ. ಏನದು ಅಂದ್ರೆ ವಿದ್ಯುತ್ತನ್ನ ತನ್ನ ಮೂಲಕ ಹರಿದು ಬಿಡುವಂತ ಒಂದು ಗುಣವನ್ನ ಲೋಹಗಳು ಹೊಂದಿರ್ತವೆ. ಸೊ ಇಲ್ಲಿ ಪೆನ್ಸಿಲ್ ಅಲ್ಲಿ ಗ್ರಾಫೈಟ್ ಇರೋದ್ರಿಂದ, ಗ್ರಾಫೈಟ್ ಒಂದು ಲೋಹ, ಅದು ಮುಖ್ಯವಾದ ಲಕ್ಷಣ, ಅದು ವಿದ್ಯುದ್ವಾಹಕ ಗುಣವನ್ನ ಹೊಂದಿದೆ. ಸೊ ಅದಕ್ಕೋಸ್ಕರ ಅದು ತನ್ನ ಮೂಲಕ ಬಂದಂತ ಕರೆಂಟ್ ಅನ್ನೋದು ಪಾಸ್ ಮಾಡಿ ಇಲ್ಲಿ ಬಲ್ಬ್ ಉರಿಯುವಂತೆ ಮಾಡ್ತಾ ಇದೆ. ಅರ್ಥ ಆಯ್ತಾ? ಪೆನ್ಸಿಲ್ ಅಲ್ಲಿ ಯಾವ ಲೋಹ ಇದೆ? ಗ್ರಾಫೈಟ್ ನ ಮುಖ್ಯ ಲಕ್ಷಣ ಏನು? ವಿದ್ಯುದ್ವಾಹಕ, ಹರಿದು ಬಿಡುವಂತ ಒಂದು ಗುಣವನ್ನ ಅದು ಹೊಂದಿದೆ. ಆಫ್ ಆದ್ರೆ ಆಗುತ್ತೆ, ಆನ್ ಮಾಡಿದ್ರೆ ಆನ್ ಆಗುತ್ತೆ. ತಿಳ್ಕೊಬೇಕಂದ್ರೆ ಗ್ರಾಫೈಟ್ ಒಂದು ಲೋಹದ ಮೂಲಕ ವಿದ್ಯುತ್ತನ್ನ ಪ್ರವಾಹ ಮಾಡಬಹುದು. ಸಣ್ಣ ಪ್ರಯೋಗ. ಅರ್ಥ ಆಯ್ತಾ?